ಪ್ರಕೃತಿ ಜನ್ಮಿಸಲು ಪ್ರಭುವಾಕ್ಯವೇ ಕಾರಣ. ಮನುಷ್ಯರು ಜನ್ಮಿಸಲು ಆ ದೇವರೇ ಕಾರಣ. ಜೀವರಾಶಿಗಳ ಜನನ ಮರಣಗಳ ರಹಸ್ಯ ಜಗವು ಹುಟ್ಟು ಮೊದಲೇ ಪರಮಾತ್ಮನ ಸಂಕಲ್ಪವು. ತನಗಾಗಿ ಜೀವಿಸಲೆಂದು ತನ್ನ ಪ್ರೀತಿ ತೋರಿಸಲೆಂದು ಶ್ರಮಪಟ್ಟು ನಮಗಾಗಿ ಈ ಸೃಷ್ಟಿಸಿ ಎಲ್ಲವನು ಪ್ರತಿದಿನ ಈ ವಿಶ್ವ ನಡೆಸುವನು. ಪ್ರಕೃತಿ ಜನ್ಮಿಸಲು ಪ್ರಭುವಾಕ್ಯವೇ ಕಾರಣ. ಮನುಷ್ಯರು ಜನ್ಮಿಸಲು ಆ ದೇವರೇ ಕಾರಣ. ಸೃಷ್ಟಿಯನ್ನು ಪರಿಶೋಧಿಸಿ ಅದೃಶ್ಯ ಶಕ್ತಿಯನ್ನು ತಿಳಿದುಕೋ. ಅಣು ಅಣುವನ್ನು ವಿಭಜಿಸಿದರೆ ಆ ದೇವನಿದ್ದಾನೆಂದು ತಿಳಿಯುವುದು. ಸೃಷ್ಟಿಯಲ್ಲಿ ಅದೃಶ್ಯ ಲಕ್ಷಣವ ನೋಡು, ನಿನ್ನ ತಾಗಿ ಹೋಗುವ ಗಾಳಿ ಲಕ್ಷಣವ ನೋಡು. ನಿನತಾಗಿ ಹೋಗುವುದು ಅದೃಶ್ಯ ರೂಪವು. ಪ್ರಕೃತಿ ಜನ್ಮಿಸಲು ಪ್ರಭುವಾಕ್ಯವೇ ಕಾರಣ. ಮನುಷ್ಯರು ಜನ್ಮಿಸಲು ಆ ದೇವರೇ ಕಾರಣ. ನಿತ್ಯ ಶಕ್ತಿ ಹೊಂದಿರುವುದನ್ನು ನೋಡು. ಅಂಥ ಶಕ್ತಿ ಸೃಷ್ಟಿಸಿದವರು ಯಾರು? ಆ ದೇವರೇ ಸೃಷ್ಟಿಸಿದ. ನಿನಗಾಗಿ ಸೂರ್ಯನ ಬೆಳಗಿಸಿದ. ಪರಮಾತ್ಮನೇ ನಡೆಸಿದನು. ಮುಂಜಾನೆ ನಿನಗಾಗಿ ಬರಮಾಡಿದ. ಆ ಬೆಳಕು ನಿನಗಾಗಿ, ಆ ಉಷ್ಣ ನಿನಗಾಗಿ, ಈ ಗಾಳಿ ನಿನಗಾಗಿ, ಈ ಭೂಮಿ ನಿನಗಾಗಿ, ಈ ಗಗನ ನಿನಗಾಗಿ, ಈ ನೀರು ನಿನಗಾಗಿ, ಈ ಹಣ್ಣು ನಿನಗಾಗಿ, ಈ ಹೂ ನಿನಗಾಗಿ. ಹಾರುವ ಹಕ್ಕಿಗಳು, ತಿರುಗುವ ಜೀವಿಗಳು, ಹುಟ್ಟುವ ಸಸ್ಯಗಳು, ಸಾಗರದ ಮೀನುಗಳು ಮಾಡಿದವರಾರೋ? ತಿಳಿಬೇಕಾದರೆ ಸೃಷ್ಟಿಯ ನೋಡಿದರೆ ಪರಮಾತ್ಮನೆಂದು ತಿಳಿಸುವುದು. ಅಣುವನ್ನು ಬಿಡಿಸಿದರೆ ಪರಮಾಣು ಆಗುವುದು. ಪರಮಾಣುವ ಬಿಡಿಸಿದರೆ ಶಬ್ದವು ಹುಟ್ಟುವುದು. ಶಬ್ದದ ಮೂಲಕ ವಿಶ್ವ ಹುಟ್ಟಿದೆಂದು ತಿಳಿಸುವುದು. ದೇವರ ವಾಕ್ಯವೇ ಸೃಷ್ಟಿಯ ಮಾಡಿದೆಂದು ತಿಳಿಸುವುದು. ಕುಲವು ಅಲ್ಲ ಇದು, ಮತವು ಅಲ್ಲ, ಮತ ಗ್ರಂಥವೇ ಅಲ್ಲ ಬೈಬಲು. ಮಹಾಜ್ಞಾನವೆಂದು ತಿಳಿದರೆ ಜ್ಞಾನಿಗಳು ಆಗುವರು ಎಲ್ಲರೂ. ವಿಶ್ವದ ಜನನ, ವೃಕ್ಷಗಳ ಜನನ, ಮನುಜರ ಜನನ, ಜೀವಿಗಳ ಜನನ, ಪಕ್ಷಿಗಳ ಜನನ, ಕ್ರಿಮಿಗಳ ಜನನ, ಜೀವವಿರುವ ಜಲಚರಗಳ ಜನನ ಮೊದಲೇ ತಿಳಿಸಿದ ಬೈಬಲ್ ಮತ ಗ್ರಂಥವಾಗುವುದು. ಸಕಲ ಶಾಸ್ತ್ರಗಳ ಹೊಂದಿದ ಬೈಬಲ್ ಶಾಸ್ತ್ರವಾಗುವುದು. ಸೃಷ್ಟಿಕರ್ತನು ಬರೆಸಿದ ಗ್ರಂಥ, ಸೃಷ್ಟಿಯ ಕುರಿತು ತಿಳಿಸಿದ ಗ್ರಂಥ, ಜನನ ಮರಣಗಳ
ದೇಶ ಭವಿಷ್ಯ ತಿಳಿಸಿದ ಗ್ರಂಥ, ಸಕಲ ಭಾಷೆಯಲ್ಲಿ ಬೆಳಗಿದ ಗ್ರಂಥ ಬೈಬಲು. ಮುದ್ರಿಸಿದರಲ್ಲಿ ಮೊದಲ ಗ್ರಂಥವೇ ಬೈಬಲು. ಆ ವಾಕ್ಯವೇ ಕ್ರಿಸ್ತ ಯೇಸೆಂದು ತಿಳಿದುಕೋ. ನೀ ನಂಬದೆ ಹೋದರೆ ರುಜುವಿನಿಂದ